ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ದಿನ ಮಕ್ಳಿಗೆ ಏನು ಟಿಫನ್ ಮಾಡ್ಕೊಳ್ಳೋ ತಲೆ ಕೆಟ್ಟೋಗುತ್ತಲ್ವ, ದಿನಕ್ಕೆ ಒಂದೊಂದು ಮಾಡಲೇಬೇಕಾಗುತ್ತೆ. ಹಾಗಾಗಿ ನಾನಿವತ್ತು ಶಾವಿಗೆ ಉಪ್ಪಿಟ್ಟು, ಬರೀ ಶಾವಿಗೆ ಉಪ್ಪಿಟ್ಟಲ್ಲ, ಮಸಾಲ ಶಾವಿಗೆ ಉಪ್ಪಿಟ್ಟು, ಅದಕ್ಕೆ ತರಕಾರಿ ಎಲ್ಲ ಮಾಡಿರೋ ಅಂಥ ಶಾವಿಗೆ ಉಪ್ಪಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಬೇಕು ಅಂತ ಅಂದರೆ ಈ ಥರ ಮಾಡಿ ಮಕ್ಳು ಕೊಡ್ಬೋದು. ಮಕ್ಕಳು ಹೊಟ್ಟೆ ತುಂಬ ತಿಂತಾರೆ. ತರಕಾರಿ ಕೂಡ ಹಾಕಿರ್ತೀವಲ್ವ, ಹೆಲ್ದಿಯಾಗೂ ಕೂಡ ಇರುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಬನ್ನಿ. ಇಲ್ಲಿ ನಾನು ಬ್ಯಾಂಬಿನೋದು ಶಾವಿಗೆ ಪ್ಯಾಕೆಟ್ ತೊಗೊಂಡಿದ್ದೆ. ಇದು ರೋಸ್ಟೆಡ್, ಇದರಲ್ಲಿ ಪಾಯಸ ಕೂಡ ಮಾಡ್ಬೋದು, ಉಪ್ಪಿಟ್ಟು ಕೂಡ ಮಾಡ್ಬೋದು. ನಾನು ಇದನ್ನು ರೋಸ್ಟೆಡ್ ತೊಗೊಂಡಿರೋದ್ರಿಂದ ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಬೇಕು. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡ್ದಿಲ್ಲ ಅಂತಂದರೆ ಏನಾಗುತ್ತೆ, ಕಹಿ ಅಂಶ ಬರುತ್ತೆ. ಹಾಗಾಗಿ ಸಾಸಿವೆ ಸ್ವಲ್ಪ ಸಿಡಿತಿದ್ದಂಗೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಇವೆಲ್ಲ ಚಿಟಪಟ ಅಂತಿದ್ದಂಗೆ ಕಡಲೆಬೇಳೆ 1 ಸ್ಪೂನಷ್ಟು ಹಾಕಿದ್ದೀನಿ. ಉದ್ದಿನಬೇಳೆ 1 ಸ್ಪೂನಷ್ಟು ಹಾಕಿದ್ದೀನಿ. ಯಾಕಂದರೆ ಮಕ್ಕಳು ಲಂಚ್ ಬಾಕ್ಸ್ಗೆ ಅಂದರೆ ಅದು ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ ನೋಡಿ ಹಾಕೋಬೇಕಾಗುತ್ತೆ. ಖಾರ ತಿಂದಿಲ್ಲ ಅಂದರೆ ನೋಡಿ ಕಮ್ಮಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಟಿಫನ್ ಬಾಕ್ಸ್ ಒನ್ ಟೈಮಿಗೆ ಮಾಡ್ತಾ ಇರೋದ್ರಿಂದ ಜಾಸ್ತಿ ತರಕಾರಿ ಇದ್ರೂ ಮಕ್ಕಳು ತಿನ್ನೋದಿಲ್ಲ ಅಂತೇಳಿ ಮೀಡಿಯಮಾಗಿ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ತಿದ್ದಂಗೆ ಒಂದು ಸಣ್ಣದು ಕ್ಯಾರೆಟ್ನ ಈ ಥರ ಸಣ್ಣದಾಗಿ ಉದ್ದುದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು ಕ್ಯಾಪ್ಸಿಕಮ್ ಹಾಕಿ ಬೀನ್ಸ್ ಒಂದು 5ರಿಂದ 10 ಬೀನ್ಸ್ನ ಈ ಥರ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಚೆನ್ನಾಗಿ ತರಕಾರಿ ಬೇಯಬೇಕು ಅಂತಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ತಿನ್ಬೇಕಾರೆ. ಇದಕ್ಕೆ ನಾನು ಒಂದು ದಪ್ಪದು ಈರುಳ್ಳಿನ ಈ ಥರ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಕ್ಕಳು ಟಿಫನ್ ಬಾಕ್ಸಿಗೆ ಅಂತ ಬಂದರೆ ಸ್ವಲ್ಪ ಮೆತ್ತಗೆ ಇರಲಿ, ಯಾಕಂದರೆ ಮಧ್ಯಾಹ್ನಕ್ಕೆ ತೊಗೊಂಡೋದಾಗ ಗಟ್ಟಿಯಾಗೋಗುತ್ತೆ, ಮಕ್ಳಿಗೆ ತಿನ್ನೋಕ್ಕಾಗೋದಿಲ್ಲ ಅಂತೇಳಿ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನಿಮ್ಮ ನೀರು ಎಷ್ಟು ಬೇಕೋ ಅಷ್ಟು, ಎಷ್ಟು ಶಾವಿಗೆ ಹಾಕ್ತಿರೋ ಅದ್ರ ತಕ್ಕನಂಗೆ ನೀವು ನೀರು ಹಾಕ್ಕೊಂಡು ಮಾಡ್ಕೊಬೋದು. ಇಲ್ಲಿ ನಾನು ಹಸಿ ಬಟಾಣಿ ಕೂಡ ಹಾಕಿದ್ದೀನಿ. ಎಲ್ಲ ಥರದ ತರಕಾರಿನೂ ಹಾಕಿ ಮಾಡಿರೋ ಅಂಥ ಶಾವಿಗೆ ಉಪ್ಪಿಟ್ಟು. ಇಲ್ಲಿ ನಾನು ಒಂದು ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದಿನ ಒಂದೊಂದು ಬ್ರೇಕ್ಫಾಸ್ಟ್ ಏನು ಮಾಡೋದಪ್ಪ ಅಂತ ತಲೆ ಕೆಟ್ಟೋಗುತ್ತಲ್ವ. ಬರೀ ಶಾವಿಗೆ ಉಪ್ಪಿಟ್ಟು ಮಾಡೋದ್ರಿಂದ ಈ ಥರ ತರಕಾರಿ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಆರೋಗ್ಯ ಒಳ್ಳೆಯದು, ನಮಗೂ ಕೂಡ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು 1 ಬಟ್ಲಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಶಾವಿಗೆಗೆ 1 ಬಟ್ಲಿಗೆ 2 ಬಟ್ಲು ನೀರು ಹಾಕಬೇಕಾಗುತ್ತೆ. ಸೇಮ್ ಅಕ್ಕಿಗೆ ಯಾವ ರೀತಿ ಹಾಕ್ತೀವೋ ಅದೇ ರೀತಿಯೇ ಸ್ವಲ್ಪ ಕಮ್ಮಿನೇ ಹಾಕಬೇಕಾಗುತ್ತೆ. ಶಾವಿಗೆ ಅಲ್ವಾ, ಬೇಗ ಬೆಂದೋಗುತ್ತೆ. ಇಲ್ಲಿ ನಾನು ಮಕ್ಳಿಗೆ ಟಿಫನ್ ಬಾಕ್ಸಿಗೆ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಬಟ್ಲು ನೀರನ್ನ ಜಾಸ್ತಿ ಹಾಕಿದ್ದೀನಿ, ಸ್ವಲ್ಪ ಮೆತ್ತಗಿರಲಿ ಅಂತ ಅಷ್ಟೇ. ನೀರೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ, 1 ಬಟ್ಲು ನಾನು ರೋಸ್ಟೆಡ್ ಬ್ಯಾಂಬಿನೋದು ಶಾವಿಗೆ ತೊಗೊಂಡಿದ್ದೀನಿ. ಆ ಶಾವಿಗೆನ ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತಂದರೆ ತೆಗಿಬೋದು. ನಾನು ನೀರನ್ನ ತೆಗ್ದಿಲ್ಲ, ನಾನೇ ಬೇಕು ಅಂತ ಮೆತ್ತಗೆ ಮಾಡಿದ್ದು. ಇದ್ರ ಜೊತೆಗೆ ಇನ್ನು ಸ್ವಲ್ಪ ಶಾವಿಗೆ ಹಾಕ್ಕೊಂಡ್ರು ಕೂಡ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ಲಾಸ್ಟಲ್ಲಿ ಇನ್ನೇನು ಬೆಂದೈತೆ ಅನ್ಬೇಕಾದ್ರೆ ಈ ಹಸಿ ತೆಂಗಿನಕಾಯಿ ತುರಿನ ಈ ಟೈಮಲ್ಲಿ ಹಾಕಬೇಕಾಗುತ್ತೆ. ಈ ಟೈಮಲ್ಲಿ ಹಾಕಿ ಐಯಲ್ಲೇ ಇಟ್ಕೊಂಡಿದ್ದೀನಿ, ಸಿಮ್ಮಲ್ಲಿ ಮಾಡಿಲ್ಲ. ಯಾಕಂದರೆ ಸಿಮ್ಮಲ್ಲಿ ಮಾಡಿದ್ರೆ ತುಂಬ ಮೆತ್ತಗಾಗುತ್ತೆ ಅಂತೇಳಿ ಫಸ್ಟು ನೀರೆಲ್ಲ ಸುಂಡ್ಲಿ ಅಂತೇಳಿ ಐಯಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡೇ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ. ಈ ದಿನ ಮೆತ್ತಗೈತೆ, ಸ್ವಲ್ಪ ಆರಿದ್ಮೇಲೆ ಗಟ್ಟಿ ಉದ್ರುದ್ರಾಗ ಆಗುತ್ತೆ. ನೋಡೋಕ್ಕೆ ನೀರಿದ್ದಂಗಿದೆ, ಇಲ್ಲ ಆರಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗಂತೂ ಒಳ್ಳೆ ಹದವಾಗಿಯೇ ಮಾಡಿದೆ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಮಧ್ಯಾಹ್ನ ತನಕ ಮೆತ್ತಗೆ ಉಡುಡಿಯಾಗೇ ಇತ್ತು. ನೋಡ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಶಾವಿಗೆ ಉಪ್ಪಿಟ್ಟನ್ನ ಮಕ್ಳಿಗೆ ಇಷ್ಟ ಆಗುವ ನನಗೆ ಮಾಡಿದ್ದೀನಿ ಅಂತ, ತರಕಾರಿ ಎಲ್ಲ ಹಾಕಿ ಮಾಡೋವಂಥ ಶಾವಿಗೆ ಉಪ್ಪಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ದಿನಕ್ಕೆ ಒಂದೊಂದು ಬ್ರೇಕ್ಫಾಸ್ಟು ಸೂಪರಾಗಿರುತ್ತೆ. ಈ ಥರ ತರಕಾರಿ ಹಾಕಿ ಮಾಡಿಕೊಟ್ಟು ಎಲ್ಲರೂ ತಿಂತಾರೆ, ದೊಡ್ಡವರು ತಿಂತಾರೆ, ಮಕ್ಕಳು ಕೂಡ ತಿಂದು ಬರ್ತಾರೆ. ಅಷ್ಟು ಟೇಸ್ಟಿ ಹೆಲ್ದಿಯಾಗಿತ್ತು. ಇದನ್ನು ನೀವು ಒಂದು ಸಲ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಿದ್ದೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.